ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಒಂದು ಕುಚ್ಚನ್ನು ತೋರಿಸ್ತೀನಿ. ಯಾವಾಗಲೂ ಹಾಕೋದು ಕುಚ್ಚಕ್ಕಿಂತ ಇದು ತುಂಬ ಡಿಫ್ರೆಂಟ್ ಆಗಿದೆ. ನೋಡಿ, ನಾರ್ಮಲ್ ನೀಡಲ್ಗೆ 4 ಎಳೆ ಈ ಥರ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. 2 ಎಳೆ ಪೋಣಿಸ್ಕೊಂಡು ಅದನ್ನು 4 ಎಳೆ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಥರ ಪರ್ಲ್ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೊತಿದ್ದೀನಿ. ಹಾಗೆ ಚಿಕ್ಕ ಗೋಲ್ಡ್ ಕಲರ್ ಬೀಡ್ಸ್, ರೌಂಡ್ ಬೀಡ್ಸು, ಇದನ್ನು ಕೂಡ ನಾನು ಯೂಸ್ ಮಾಡಿಕೊಂಡು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಈ ಥರ ಟೆಸಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈ ಥರ ಬೀಡ್ ಹಾಕಿ ಕುಚ್ಚು ಕಟ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡಬೇಕಂತ ನಾನು ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕನ್ನು ಹಾಕಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ನೀವು ಈ ಡಿಸೈನನ್ನು 1 ಇಂಚಿಗೆ ಅಥವಾ 2 ಇಂಚ್, ನಿಮಗೆ ಒಂದು ಕುಚ್ಚಾದಮೇಲೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ನೀವು ಮಾಡ್ಕೋಬೋದು. ಓಕೆ, ನೋಡಿ, ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲ್ನಿಂದ ಲಾಕನ್ನು ಮಾಡ್ಕೊಳ್ಳಿ. ಇಲ್ಲಿ ಇದಕ್ಕೆ ಒಂದು ಗಂಟನ್ನು ಹಾಕಿರಬೇಕು ಕಾಟನ್ ಥ್ರೆಡ್ಗೆ. ಇವಾಗ ನಾನಿಲ್ಲಿ ಲಾಕನ್ನು ಮಾಡ್ಕೋತೀನಿ. ಮೊದಲು ಒಂದು 2ರಿಂದ 3 ಸಲ ಈ ಥರ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ನಾನು ಒಂದು ಚಿಕ್ಕ ಗೋಲ್ಡ್ ಬೀಡನ್ನು ಹಾಕ್ತೀನಿ. ಈ ಬೀಡ್ ಹಾಕಿದ ಮೇಲೆ ಒಂದು ಪರ್ಲ್, ಇಲ್ಲಿ ಗೋಲ್ಡ್ ಕಲರ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು, ಇದೇ ಹಾಕಬೇಕಂತೇನಿಲ್ಲ. ನೋಡಿ, ಈ ಥರ ಮತ್ತೆ ಒಂದು ಪರ್ಲು, ಅದಾದಮೇಲೆ ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್. ಈ ಥರ ಬೀಡ್ಗಳನ್ನು ಹಾಕ್ಕೊಂಡೆ. ಇವಾಗ ಈ ಟೆಸಲನ್ನು ಉಲ್ಟಾ ಕಡೆಯಿಂದ ತಗೋತೀನಿ. ಈ ಥರ ಟೆಸಲನ್ನು ಆ್ಯಡ್ ಮಾಡಿಕೊಂಡು ಈಗ ಈ ಬೀಡನ್ನು ಹಾಕ್ತೀನಿ. ಬೀಡ್ ಹಾಕಿ ಈ ಬೀಡನ್ನು ಸ್ಕಿಪ್ ಮಾಡಿಕೊಂಡು ಈ ಬೀಡ್ ಒಳಗಡೆಯಿಂದ ಇದನ್ನು ಈ ಥರ ಹೊರಗಡೆ ತರ್ತೀನಿ. ಈ ಥರ ಮತ್ತೆ ಇನ್ನೊಂದು ಬೀಡ್ ಹಾಕ್ತೀನಿ, ಚಿಕ್ಕ ಬೀಡು. ಈಗ ಇಲ್ಲಿ ವೈಟ್ ಕಲರ್ ಇದೆಯಲ್ಲ ಬೀಡು, ಇದನ್ನು ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಕೆಳಗಡೆ ತರ್ತೀನಿ. ನೋಡಿ, ಈ ಥರ. ಈಗ ನೆಕ್ಸ್ಟ್ ಮತ್ತೆ ಒಂದು ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಈ ಥರ ಬೀಡ್ ಹಾಕಿ ನೋಡಿ, ಈ ಥರ ಬಂದಿದೆ ಈ ಶೇಪಲ್ಲಿ. ಈಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸೀರೆಗೆ ಲಾಕನ್ನು ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಡಿಸೈನು. ಈಗ ಬಿಚ್ಕೊಳ್ದೆ ಇರೋ ಥರ ನಾವು ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಬ್ಯಾಕ್ ಸೈಡ್ಗೆ ಈ ಥರ ಟರ್ನ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಬಿಚ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ. ಅಂದರೆ ಥ್ರೆಡ್ ಕೂಡ ಕಾಣಿಸೋದಿಲ್ಲಲ್ಲ, ಅದಕ್ಕಾಗಿ ಇಲ್ಲಿ ಲಾಕ್ ಮಾಡ್ತೀನಿ. ನೀವು ಇಲ್ಲಿ ಒಂದು 2ರಿಂದ 3 ಸಲ ಲಾಕ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕುಚ್ಚು ರೆಡಿ ಆಯಿತು. ಒಂದು ಕುಚ್ಚು ಆದಮೇಲೆ ನಿಮಗೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಇಲ್ಲಿ ಮತ್ತೆ ಲಾಕ್ ಮಾಡ್ಕೋತೀನಿ. ಒಂದು 2ರಿಂದ 3 ಸಲ ಲಾಕ್. ಅದಾದಮೇಲೆ ಚಿಕ್ಕ ಬೀಡನ್ನು ಆ್ಯಡ್ ಮಾಡಿ. ಮೊದಲು ಚಿಕ್ಕ ಬೀಡು, ಅದಾದಮೇಲೆ ಒಂದು ಪರ್ಲ್ ಹಾಕ್ತೀನಿ, ಮತ್ತೆ ಒಂದು ಚಿಕ್ಕ ಬೀಡು, ಮತ್ತೆ ಒಂದು ಪರ್ಲು, ಅದಾದಮೇಲೆ ಒಂದು ಈ ಗೋಲ್ಡ್ ಬೀಡು. ಈ ಎಲ್ಲ ಬೀಡ್ಗಳನ್ನು ಹಾಕ್ತೀನಿ. ಅದಾದಮೇಲೆ ಈ ಟೆಸಲ್ ಇಲ್ಲಿ 150 ಎಳೆ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ದಪ್ಪ ನೋಡಿಕೊಂಡು ಹೆಚ್ಚು ಕಡಿಮೆ ತಗೋಬೋದು. ಉಲ್ಟಾ ಕಡೆಯಿಂದ ಹಾಕ್ಕೋಬೇಕು. ಎಲ್ಲಿ ನಿಮಗೆ ಕುಚ್ಚು ಉಲ್ಟಾ ಅನಿಸುತ್ತೋ ಆ ಕಡೆಯಿಂದ ಹಾಕ್ಕೊಳ್ಳಿ. ಈಗ ಒಂದು ಚಿಕ್ಕ ಬೀಡನ್ನು ಆ್ಯಡ್ ಮಾಡಿ
ಈ ಬೀಡನ್ನು ಸ್ಕಿಪ್ ಮಾಡಿಕೊಂಡು ಈ ವೈಟ್ ಬೀಡಿಂದ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಈ ಥರ ದಾರನ ಕೆಳಗಡೆ ತರಬೇಕು. ಈ ಥರ ಬರುತ್ತೆ. ಮತ್ತೆ ಒಂದು ಬೀಡನ್ನು ಹಾಕ್ತೀನಿ. ಮತ್ತೆ ನೆಕ್ಸ್ಟ್ ವೈಟ್ ಬೀಡಿಂದ ಹೊರಗಡೆ ತರಬೇಕು. ಮತ್ತೆ ಒಂದು ಬೀಡನ್ನು ಹಾಕ್ತೀನಿ. ಇವಾಗ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಲಾಕನ್ನು ಮಾಡ್ಕೊಳ್ಳಿ ಅಲ್ಲಿ ಸೀರೆಗೆ. ಈ ಶೇಪಲ್ಲಿ ಬರುತ್ತೆ ಅದು. ಬ್ಯಾಕ್ ಸೈಡಲ್ಲಿ ನೀವು ಬಿಚ್ಕೊಳ್ದೇ ಇರೋ ಥರ ಒಂದು 2ರಿಂದ 3 ಸಲ ನೀಟಾಗಿ ಲಾಕ್ ಮಾಡಿಕೊಂಡು ಈ ಕಾಟನ್ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ ಕುಚ್ಚುಗಳು. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬಂದಿತ್ತು ಕುಚ್ಚುಗಳು. ಈ ಡಿಸೈನ್ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಾನಿಲ್ಲಿ 2 ಕುಚ್ಚುಗಳನ್ನು ಮಾಡಿ ತೋರಿಸಿದ್ದೀನಿ. ನೀವು ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ತರಹದ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ. ಸಿಲ್ಕ್ ಸ್ಯಾರಿಗೂ ಕೂಡ ಇದನ್ನು ಟ್ರೈ ಮಾಡ್ಬೋದು. ಹಾಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ. ಕ್ರೋಶಾ ಬೇಡ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಹಾಕ್ಕೋಬೋದು. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.